ನೋಡಿ, ಜೈಲಿನಿಂದ ಹೊರಗಿದ್ದಾಗ ಫುಲ್ ಸೆಲೆಬ್ರಿಟಿ ಜೀವನ, ಅಕ್ಕ ಪಕ್ಕ ಸೆಲೆಬ್ರಿಟಿ ಜೀವನ ಮಾಡಬಾರ್ದು ಅಂತಲ್ಲ. ಸೆಲೆಬ್ರಿಟಿ ಜೀವನ ಮಾಡಿದ್ರು ನಮ್ಮಲ್ಲಿ ಅಂಬರೀಷಿಗಿಂತ ದೊಡ್ಡ ಸೆಲೆಬ್ರಿಟಿ ಜೀವನ ಯಾರಾದರೂ ಮಾಡಿದಾರೇನ್ರಿ? ಹಾಂ, ಅಂಬರೀಷಿಗಿಂತ ದೊಡ್ಡ ಜನ ಬೇಕಾ ನಮ್ಮಲ್ಲಿ? ಅಂಬರೀಷಿಗಿಂತ ದೊಡ್ಡ ಮೋಜು ಮಸ್ತಿ ಬೇಕಾ ಅಂಬರೀಷಿಗಿಂತ? ಆದರೆ ಎಲ್ಲೂ ಕೂಡ ಕಾನೂನು ಮೀರುವ ಕೆಲಸ ಮಾಡಲಿಲ್ಲ. ಗದರಿರ್ಬೋದು ಅವರ ಫ್ಯಾನ್ಸ್ಗಳಿಗೆ. ಫ್ಯಾನ್ಸ್ ಹೌದೋ ಅಲ್ಲೋ ಬಂದಿದ್ದೆ, ಎಲ್ಲರೂ ಬಂದಿದ್ದಾರೆ. ಹಚ್ಚಾಕೊಂಡು ಯಾರು ಬರಲಿಲ್ಲ ಅಂಬರೀಷ್ ಅವರ ಬಳಿಗೆ. ಆದರೆ ಬಂದವರೆಲ್ಲ ಪಿಕ್ಚರ್ ನೋಡಿದವರು ಇರ್ಬೋದು, ಆದರೆ ಅಂಬರೀಷ್ ಅನ್ನುವಂಥ ಒಂದು ಚುಂಬಕ ಶಕ್ತಿಗೆ ಮರಳಾದವರಿದ್ದಾರೆ. ಆದರೆ ಅಂಬರೀಷ್ ಅಂದಿದ್ದಾರೆ ಬಿಟ್ಟರೆ ಇಷ್ಟೆಲ್ಲ ಆದಾಗಲೂ ಕೂಡ ಒಂದು ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರಂತೆ, ಗಲಾಟೆ ಆಯ್ತಂತೆ. ಯಾವತ್ತಾದರೂ ಕೇಳಿದ್ರೆ ಅಂಬರೀಷ್ ವಿಚಾರದಲ್ಲಿ? ಅದು ಸ್ಟಾರ್ಗಿರಿಯನ್ನು ಮೇಂಟೈನ್ ಮಾಡೋದು. ನೋಡಿ, ಇವರು ಕೂಡ ಸೆಲೆಬ್ರಿಟಿ ಜೀವನ ನಡೆಸ್ತಾ ಇದ್ರು, ಇದೀಗ ಖೈದಿಗಳ ಜೀವನ ನಡೆಸ್ತಾ ಇದ್ದಾರೆ. ಡಿ ಬಾಸ್ಗೆ ಇದು ಬೇಕಾಗಿರಲಿಲ್ಲ, ಇದು ಇವರೇ ಮಾಡಿಕೊಂಡಿದ್ದು. ಪ್ರತಿದಿನ ಸಿನಿಮಾ ಶೂಟಿಂಗ್ ಹೋಗ್ತಾಯಿದ್ರು. ಬೆಳಗ್ಗೆ 10 ಗಂಟೆಗೆ ಹೋದರೆ ಸಂಜೆ 5 ಗಂಟೆ ತನಕ. ಮನಸ್ಸಾದರೆ ಬೇರೆ ಏನಾದರೂ ಮಾಡಬೇಕು ಅಂದರೆ ಪ್ಯಾಕಪ್ ಅಂತಂದರೆ 2 ನಿಮಿಷದಲ್ಲಿ ಮಾಡ್ತಾಯಿದ್ರು. ದರ್ಶನ ಕೇಳೋರು ಯಾರಿದ್ದಾರೆ? 22 ಕೋಟಿ. ಈಗ ಡೆವಿಲ್ ಸಿನಿಮಾಗೆ ದರ್ಶನ್ ತೆಗೆದುಕೊಂಡಿರೋದು 22 ಕೋಟಿ. ಎಷ್ಟು ದೊಡ್ಡ ಸ್ಟಾರ್ ರೀ! ಹಾಂ, ಸಿನಿಮಾ ಶೂಟಿಂಗ್ ಹೋಗ್ತಾಯಿದ್ರು. ಇವತ್ತು ಕಾಕಿ ಜೊತೆ ಮಾಜರಿಗೆ ಹೋಗಬೇಕು. ಮೊದಲೆಲ್ಲ ದರ್ಶನ್ ಎದ್ದು ನಿಂತಾಗ ಅವರ ಪಟಾಲಂ ಎದ್ದು ನಿಲ್ತಾ ಇತ್ತು. ಈಗ ಪೊಲೀಸ್ ಎದ್ದು ನಿಂತಾಗ ದರ್ಶನ್ ಎದ್ದು ನಿಲ್ಲಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇಷ್ಟ ಬಂದಾಗ ನಿದ್ದೆ ಮಾಡ್ತಾಯಿದ್ರು. ಈ ಮನುಷ್ಯ ಜಾಸ್ತಿ ಮಲಗಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಏನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರೋಟೀನ್ ಡ್ರಿಂಕ್ಸ್ ಕುಡಿತೀನಿ, 2 ಸಿಗರೇಟ್ ದಮ್ ಹೊಡಿತೀನಿ, ನನ್ನ ಟ್ರೈನರ್ ಬರ್ತಾರೆ, ಜಿಮ್ಗೆ ಹೋಗ್ತೀನಿ ಹೇಳ್ತಾಯಿದ್ರು. ಇಷ್ಟ ಬಂದಾಗ ನಿದ್ದೆ ಮಾಡ್ತಾಯಿದ್ರು. ಎನಿ ಟೈಮ್ ನಿದ್ದೆ ಮಾಡ್ಬೋದು. ಈಗ ಬೆಳಗ್ಗೆ 6 ಗಂಟೆಗೆ ಎದ್ದೇಳಲೇಬೇಕು. ಬಟ್ ಎದ್ದೇಳೋ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕಿಂತ ಮೊದಲು ಎದ್ದೇಳ್ತಾರೆ, ಅವ್ರಿಗೆ ಅಭ್ಯಾಸ. ಆಮೇಲೆ ದಿನ ಬೆಳಗ್ಗೆ ಜಿಮ್ ಮಾಡ್ತಾಯಿದ್ರು. ಅವರ ಕೋಚ್ ಬರ್ತಾಯಿದ್ರು. ಬೆಳಗ್ಗೆ 7 ಗಂಟೆಗೆ ವಿಚಾರಣೆ ಶುರು. ಇದು ಕಿರಿಕಿರಿ ಆಗೋದು. ನೋಡಿ, ಬೆಳಗ್ಗೆ 4:45 5 ಗಂಟೆಗೆ ಎದ್ದು ಒಂದು ಪ್ರೋಟೀನ್ ಶೇಕ್ ಕುಡಿದು, ಒಂದು ಸಿಗರೇಟ್ ಹೇಳೋದು, ಇದು ಅವರದ್ದು ಒಂದು ದಿನಚರಿ ಆಗಿತ್ತು. ಅದನ್ನು ಅವರೇ ಹೇಳ್ಕೊಂಡಿದ್ದು. ಈಗ ಇಂಥವ್ರಿಗೆ ಏನಾಗುತ್ತೆ, ಒಂದು ಸಿಗರೇಟ್ ಕೊಡಿ ಅಂತ ಅಂಗಲಾಚೋದಿದೆಯಲ್ಲ, ಆಮೇಲೆ ಪೊಲೀಸರು ಆಮೇಲೆ ಕೊಡೋಕ್ಕಾಗಲ್ಲ ಸಮ್ಟೈಮ್ಸ್. ಇಲ್ಲ ರೀ ಅಂತ ಹೇಳ್ತಾರೆ. ಆಮೇಲೆ ಮೊದಲೆಲ್ಲ ಸ್ನಾನಕ್ಕೆ ಐಷಾರಾಮಿ ಟಬ್ಬು, ಹಬೆ ಗಿಬೆ ಎಲ್ಲ. ಈಗ ಹಂಗಿಲ್ಲ. ಇತರೆ ಖೈದಿಗಳ ಜೊತೆ ಸ್ನಾನ ಇದ್ದಾರೆ. ಖೈದಿಗಳಂತಂದರೆ ಖೈದಿಗಳು ಒಂದೇ ಬಾತ್ರೂಮ್ ಇರುತ್ತೆ, ಸ್ಪೆಷಲ್ ಏನು ಕೊಡೋದಿಲ್ಲ, ಒಂದು ರೂಮ್ ಕೊಟ್ಟಿರ್ತಾರೆ ಸಪ್ರೇಟಾಗಿ. ಇಲ್ಲ, ಕೆಲವ್ರಿಗೆ ಆಗಲ್ಲ ಅದೆಲ್ಲ. ಮತ್ತೊಬ್ಬರ ಬಾತ್ರೂಮ್ ಬಳಸೋಕ್ಕೆ ಆಗಲ್ಲ, ಟಾಯ್ಲೆಟ್ ಬಳಸೋಕ್ಕೆ ಆಗಲ್ಲ ಕೆಲವರಿಗೆಲ್ಲ. ಇನ್ನು ಮನಸ್ಸು ಬಯಸ್ತಾ ಇದ್ದ ತಿಂಡಿ ಇರ್ತಿತ್ತು. ಬೆಳಗ್ಗೆ ಇದು ಬೇಕು ಮತ್ತೊಂದು ಬೇಕು. ಈಗ ಏನಿಲ್ಲ, ಇಡ್ಲಿ ವಡೆ. ಇನ್ನು ಭೇಟಿಗೆ ಆಮೇಲೆ ಒಳಗೆ ಎಲ್ಲ ಹಣ, ಡಿವೋರ್ಸ್. ಆ ಕಡೆ ಈ ಕಡೆ ಎಲ್ಲ ಫ್ಯಾನ್ಸು, ರಾಜರಾಜೇಶ್ವರಿ ಮನೆ ಮತ್ತೊಂದು ಎಲ್ಲ ಕಡೆ. ಆಮೇಲೆ ಈಗ ಅವರು ಒಳಗಿರ್ತಾರೆ, ಹೊರಗಡೆ ಪೊಲೀಸರು ಇವರ ಸೆಲ್ ಕಾಯ್ತಾ ಇರ್ತಾರೆ. ಆಮೇಲೆ ಮೊದಲೆಲ್ಲ ಹೆಂಗೆ, ಸಾಧಾರಣವಾಗಿ ಇವ್ರಿಗೊಂದು ಅಭ್ಯಾಸ ಇದೆ. 4 ಗಂಟೆ ಕೂತ್ರೆ, ಸಂಜೆ 4 ಗಂಟೆ ಕೂತ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದಂಥ ಕೆಲವು ಪುರಾವೆಗಳಿದೆಯಂತೆ. ಬೆಳಗ್ಗೆ 6 ಗಂಟೆಗೆ ಪಾರ್ಟಿ ಜೋರು. ಈಗ ಮಧ್ಯಾಹ್ನದಿಂದ ಮಾಜರು ಶುರುವಾಗುತ್ತೆ. ಇಂಥ ಪರಿಸ್ಥಿತಿ ಬದಲಾಗಿದೆ. ಮಲಗೋದಕ್ಕೆ ಕಿಂಗ್ ಸೈಜ್ ಬೆಡ್ ಇತ್ತು, ಈಗ ಕಾಕಿ ಜೊತೆ ಮಾಜರಿ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರ ಕೈಯಲ್ಲಿ ಲಾಕ್ ಆದಾಗಿನಿಂದ ಅವರ ಒಂದೊಂದೇ ಮುಖ ಜನರ ಮುಂದೆ ಅನಾವರಣವಾಗ್ತಾ ಇದೆ.